ಇನ್ನು ನಮ್ಮ ರಾಜ್ಯದ ಎರಡು ಕ್ಷೇತ್ರಗಳಿಗೆ ಇವತ್ತು ಬೈ ಎಲೆಕ್ಷನ್ ನಡೀತಾ ಇದೆ. ಹೈ ವೋಲ್ಟೇಜ್ ಕ್ಷೇತ್ರಗಳು ಅಂತಾನೆ ಕರೆಸಿಕೊಳ್ತಾ ಇದೆ. ಯಾಕೆಂದ್ರೆ ಸ್ವತಃ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪರವಾಗಿ ಎರಡು ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದರೆ ಬಿಜೆಪಿಯ ಘಟಾನುಘಟಿ ನಾಯಕರು ಸಹ ಈ ಕ್ಷೇತ್ರದಲ್ಲಿ ಬೀಡುಬಿಟ್ಟು ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರಲಿಕ್ಕೆ ಬೇಕಾಗಿರ್ತಕ್ಕಂಥ ರಣತಂತ್ರಗಳನ್ನು ರೂಪಿಸಿದ್ದಾರೆ. ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರ, ಮಗದೊಂದು ಬಾಗಲಕೋಟೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಎಸ್ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರ್ತಕ್ಕಂಥ ಕ್ಷೇತ್ರ. ಸೊ ಶಾಮನೂರು ಶಿವಶಂಕರಪ್ಪನವರ ಭದ್ರಕೋಟೆಯಾಗಿತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಮಗದೊಂದು ಕಡೆ HY ಮೇಟಿ ಅವರ ನಿಧನದಿಂದ ತೆರವಾಗಿರ್ತಕ್ಕಂಥ ಕ್ಷೇತ್ರ, ಅದು ಬಾಗಲಕೋಟೆ ಕ್ಷೇತ್ರ. ಸೊ ಹೀಗಾಗಿ ಎರಡೂ ಕ್ಷೇತ್ರಗಳಲ್ಲಿ ಇವತ್ತು ವೋಟಿಂಗ್ ನಡೀತಾ ಇದೆ. ಬೆಳಗ್ಗೆ 6 ಗಂಟೆಯಿಂದ ಆಲ್ರೆಡಿ ಚುನಾವಣಾ ಪ್ರಕ್ರಿಯೆ ಆರಂಭವಾಗಿದೆ. ಸಂಜೆ 6 ಗಂಟೆವರೆಗೂ ಸಹ ಇರುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸಹ ಹಕ್ಕನ್ನು ಚಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಎರಡೂ ಕ್ಷೇತ್ರಗಳಲ್ಲೂ ಸಹ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಶಾಮನೂರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರೆ ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರು ಕಣದಲ್ಲಿದ್ದಾರೆ. ಹಾಗೆ ಬಾಗಲಕೋಟೆಯ ವಿಚಾರದಲ್ಲಿ ಉಮೇಶ್ ಮೇಟಿ, HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರು ಕಣದಲ್ಲಿದ್ದರೆ, ಮಗದೊಂದು ಕಡೆ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚನ್ನತಿಮಠ ಅವರು ಬಿಜೆಪಿಯ ಕ್ಯಾಂಡಿಡೇಟ್ ಆಗಿದ್ದಾರೆ. ಎರಡೂ ಕ್ಷೇತ್ರಗಳನ್ನು ಉಳಿಸಿಕೊಳ್ಳುವ ಪ್ರತಿಷ್ಠೆಯಲ್ಲಿ ಕಾಂಗ್ರೆಸ್ ಇದೆ. ಯಾಕಂದರೆ ಎರಡೂ ಕ್ಷೇತ್ರಗಳು ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದಂಥ ಕ್ಷೇತ್ರಗಳು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಎರಡೂ ಕ್ಷೇತ್ರಗಳನ್ನು ಬಿಟ್ಕೊಡ್ಬಾರ್ದು ಅಂತ. ಒಂದು ವೇಳೆ ಏನಾದರೂ ಕಾಂಗ್ರೆಸ್ಗೆ ವ್ಯತಿರಿಕ್ತವಾಗಿರ್ತಕ್ಕಂಥ ಫಲಿತಾಂಶ ಬಂದುಬಿಟ್ರೆ ಆಬ್ವಿಯಸ್ಲಿ ಅದು ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಅನ್ನುವ ರೀತಿಯಂಥ ಮೆಸೇಜ್ ಬಂದ್ಬಿಡುತ್ತೆ. ಅದನ್ನೇ ಇಟ್ಕೊಂಡು ಬಿಜೆಪಿಗರು ಪ್ರಚಾರ ಮಾಡ್ತಾರೆ. ಸೊ ಹಾಗಾಗಿ ಅದಾಗಬಾರ್ದು ಅಂತ ನೋಡ್ಕೊಳ್ತಾ ಇದ್ದಾರೆ. ಮಗದೊಂದು ಕಡೆ ಎರಡೂ ಕ್ಷೇತ್ರದಲ್ಲೂ ಸಹ ಟಕ್ಕರ್ ಕೊಡುವ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಬಿಜೆಪಿ ಆ್ಯಂಡ್ JDS ದೋಸ್ತಿಯಾಗಿ ಈ ಒಂದು ಚುನಾವಣೆಯನ್ನು ಎರಡೂ ಕ್ಷೇತ್ರಗಳಲ್ಲಿ ಎದುರಿಸ್ತಾ ಇರ್ತಕ್ಕಂಥದ್ದು. ಸೊ ಸಹಜವಾಗಿ ಸಾಕಷ್ಟು ಕುತೂಹಲ ಇದೆ ಯಾರು ಎರಡೂ ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅಂತ. ಯಾಕೆಂದರೆ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರ ವೀಕ್ಷಕರೇ, ಸುಮಾರು 30 ವರ್ಷಗಳ ಕಾಲ ಶಾಮನೂರು ಶಿವಶಂಕರಪ್ಪನವರ ಸತತವಾಗಿರ್ತಕ್ಕಂಥ ಗೆಲುವಿಗೆ ಸಾಕ್ಷಿಯಾಗಿರ್ತಕ್ಕಂಥ ಕ್ಷೇತ್ರ ಇದು. ತಮ್ಮ ಸುದೀರ್ಘ ರಾಜಕೀಯ ಜೀವನವನ್ನೇ ಶಾಮನೂರು ಶಿವಶಂಕರಪ್ಪನವರು ಈ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬಂದರು. ಆದರೆ ಅವರಿಲ್ಲದೆ ನಡೀತಾ ಇರ್ತಕ್ಕಂಥ ಕ್ಷೇತ್ರ ಎಲೆಕ್ಷನ್ ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಡೀತಾ ಇದೆ. ಸೊ ಇದು ಸಹಜವಾಗಿ ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಓಕೆ, ಸೊ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾವ ರೀತಿಗೆ ಮತದಾನದ ಪ್ರಕ್ರಿಯೆ ಆರಂಭವಾಗಿದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಮಧು, ಗುಡ್ ಮಾರ್ನಿಂಗ್. ಸೊ ಎಲೆಕ್ಷನ್ ಪ್ರಕ್ರಿಯೆ ಆರಂಭವಾಗಿದೆ, ಮತದಾನದ ಪ್ರಕ್ರಿಯೆ ಆರಂಭವಾಗಿದೆ. ಕ್ವೈಟ್ ಅರ್ಲಿ ಅಂತ ಅನ್ನಿಸ್ತಾ ಇದೆ. ರೆಸ್ಪಾನ್ಸ್ ಯಾವ ರೀತಿಯಾಗಿದೆ ಅಂತ ಕೇಳೋದಕ್ಕೆ, ಯಾಕಂದರೆ ಸ್ವಲ್ಪ ಒಂದು 10 ಗಂಟೆ 11 ಗಂಟೆ ಮೇಲೆ ಮತದಾರರು ಬರ್ಬೋದು ಮತಗಟ್ಟೆಗಳಿಗೆ. ಆದರೆ ಭದ್ರತೆ ಯಾವ ರೀತಿಯಾಗಿದೆ, ಚುನಾವಣಾ ಆಯೋಗ ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅನ್ನುವಂಥದ್ದು ಮಧು? ಶಿವಶಂಕರ, ರಾಜ್ಯದ ಒಂದು ಗಮನ ಸೆಳೆದಿದ್ದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಚುನಾವಣೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಕುತೂಹಲಕ್ಕೆ ಒಂದು ಚುನಾವಣೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ನಿಜಕ್ಕೂ ಕೂಡ ಒಂದು ಸಂಚಲನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಜಮೀರ್ ಅಹಮದ್ ಮತ್ತು SS ಮಲ್ಲಿಕಾರ್ಜುನ್ ನಡುವೆ ಏನ್ ಟಗಾಫರ್ ನಡೀತು. ಟಿಕೆಟ್ಗಾಗಿ ಅಲ್ಪಸಂಖ್ಯಾತರು ಒಂದು ಬೇಡಿಕೆ ಇಟ್ಟಿದ್ರು. ಈ ನೆಲೆಯಲ್ಲಿ ಒಂದು ದಾವಣಗೆರೆ ದಕ್ಷಿಣ ರಣಕಣ ಒಂದು ರೋಚಕವಾಗಿತ್ತು. ಈ ಒಂದು ರೋಚಕತೆಗೆ ಈಗಾಗ್ಲೇ ಮತದಾನ ಪ್ರಕ್ರಿಯೆ ಶುರುವಾಗಿರ್ತಕ್ಕಂಥದ್ದು. ದಾವಣಗೆರೆಯಲ್ಲಿ 284 ಮತಗಟ್ಟೆಗಳಲ್ಲಿ ಈಗಾಗ್ಲೇ ಮತದಾನ ಪ್ರಕ್ರಿಯೆ ಶುರುವಾಗಿರ್ತಕ್ಕಂಥದ್ದು. ಎಲ್ಲಾ ಕಡೆ ಕೂಡ ಮತದಾನ ಪ್ರಕ್ರಿಯೆ ಶುರುವಾಗಿದೆ ಅಂತ ಹೇಳಿ ಕೂಡ ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಅದರಲ್ಲೂ ಏನ್ ದಾವಣಗೆರೆ ದಕ್ಷಿಣ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಇತ್ತು. ಹೀಗಾಗಿ ದಾವಣಗೆರೆಯಲ್ಲಿ ಒಂದು ಪೊಲೀಸ್ ಸೂಕ್ತ ಬಂದೋಬಸ್ತನ್ನ ಏರ್ಪಡಿಸಲಾಗಿರ್ತಕ್ಕಂಥದ್ದು. ಸುಮಾರು 1500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ KSRP ತುಕಡಿಯಿಂದ ಕೆಲವೊಂದು ತುಕಡಿಗಳನ್ನು ಕೂಡ ದಾವಣಗೆರೆಗೆ ಕರೆಸಿ ಒಂದು ಬಿಗಿ ಭದ್ರತೆಯಲ್ಲಿ ಚುನಾವಣೆ ಎದುರಿಸಿರ್ತಕ್ಕಂಥದ್ದು. ಸುಮಾರು 70ಕ್ಕೂ ಹೆಚ್ಚು ಸೂಕ್ಷ್ಮ ಮತಗಟ್ಟೆಗಳನ್ನ ಈಗಾಗಲೇ ಗುರುತಿಸಿರ್ತಕ್ಕಂಥದ್ದು. ಆ ಒಂದು ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಓರ್ವ DSP ಸೇರಿದಂತೆ PSI ಮತ್ತು PC ಹೆಚ್ಚಾಗಿ ಹಾಕಿರ್ತಕ್ಕಂಥದ್ದು. ಏನು ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಏನ್ ರೋಚಕ ಆಗಿತ್ತು. ಕಾಂಗ್ರೆಸ್ ಇಂದ ಸಮರ್ಥ ಶಾಮನೂರ್ ಅವರು ಮತ್ತು ಬಿಜೆಪಿಯಿಂದ ಶ್ರೀನಿವಾಸ ದಾಸ್ಕರಿಯಪ್ಪ, SDP ಯಿಂದ ಅಫ್ಸರ್ ಕೊಡ್ಲಿಪೇಟೆ ಮತ್ತು ಪಕ್ಷೇತರ ಆದಿಲ್ ಬಾಷಾ, ಈ ನಾಲ್ವರ ನಡುವೆ ಕೂಡ ಒಂದು ಪೈಪೋಟಿ ಎದುರಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನೇರ ಫೈಟ್ ಗೆ ಇಳಿದಿರ್ತಕ್ಕಂಥದ್ದು. ಯಾಕಂದ್ರೆ ಇಡೀ ರಾಜ್ಯ ಸರ್ಕಾರವೇ ಒಂದು ಸಮರ್ಥ ಅವ್ರನ್ನ ಗೆಲ್ಸ್ಲಿಕ್ಕೆ ಒಂದು ದಾವಣಗೆರೆಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಬಿಜೆಪಿ ಕೂಡ
ಏನು ರಾಜ್ಯಾಧ್ಯಕ್ಷರ ಆದಿಯಾಗಿ ಎಲ್ಲರೂ ಕೂಡ ಎಲ್ಲ ನಾಯಕರು ಕೂಡ ಒಗ್ಗಟ್ಟು ಪ್ರದರ್ಶನದಿಂದ ಒಂದು ಬಿಜೆಪಿ ಕೂಡ ಚುನಾವಣೆ ಎದುರಿಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಶತಾಯಗತ ಈ ಬಾರಿ ಗೆದ್ದು ನಾವು ಮುಂದಿನ ದಿಕ್ಸೂಚಿ ಆಗ್ಬೇಕು ಅಂತ ಹೇಳಿ ಬಿಜೆಪಿ ಹೊರಟಿರ್ತಕ್ಕಂಥದ್ದು. ಅದರಲ್ಲೂ ನಾವು ಇರುವ ಕ್ಷೇತ್ರವನ್ನ ಉಳಿಸ್ಕೊಳ್ಬೇಕಂತ ಹೇಳಿ ಕಾಂಗ್ರೆಸ್ ಕೂಡ ಮುಂದೆ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಜಿದ್ದ ನಡುವೆ ಈ ಒಂದು ಮತದಾನ ಪ್ರಕ್ರಿಯೆ ಶುರುವಾಗಿರ್ತಕ್ಕಂಥದ್ದು. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6ರವರೆಗೆ ಈ ಒಂದು ಚುನಾವಣಾ ಪ್ರಕ್ರಿಯೆ ಆ ಮುಕ್ತಾಯವಾಗುತ್ತೆ. ಜೊತೆಗೇನು ಹೆಚ್ಚಿನ ಒಂದು ಅಂದ್ರೆ ಕಳೆದ ಬಾರಿ ಕೂಡ ಒಂದು 8:30 ತನಕ ಏನು ಮತದಾನ ಹಳೆ ಭಾಗದಲ್ಲಿ ಮತದಾನ ಆಗಿತ್ತು ಅಂತ ಒಂದು ಆರೋಪ ಇತ್ತು. ಹೀಗಾಗಿ 6 ಗಂಟೆ ಒಳಗೆ ಬಂದವರಿಗೆ ಮಾತ್ರ ಅವಕಾಶ. ಅದರಲ್ಲಿ ಕೊನೆಗೆ ಬಂದಂತವರಿಗೆ ಒಂದು ಪಾಸ್ ಕೊಟ್ಟು ಆ ಒಂದು ಮತದಾನ ಪ್ರಕ್ರಿಯೆಯನ್ನ ಮಾಡ್ತೀವಿ ಅಂತೇಳಿ ಡಿಸಿ ಜಿಲ್ಲಾಧಿಕಾರಿ ಅವರುಗಳು ಹೇಳಿರ್ತಕ್ಕಂಥದ್ದು. ಅದರಲ್ಲೂ ದಾವಣಗೆರೆಯಲ್ಲಿ ಈಗಾಗಲೇ ಒಂದು 1500 ಅಧಿಕಾರಿಗಳನ್ನ ಬಳಸ್ಕೊಂಡು ಸಕಲ ರೀತಿಯಲ್ಲಿ ಚುನಾವಣೆಯನ್ನು ನಡೆಸಬೇಕು ಮತ್ತು ಶಾಂತಿಯುತವಾಗಿ ಏನು ಇಷ್ಟು ದಿನಗಳ ಕಾಲ ಎಸ್. ಶಾಂತಿಯುತವಾಗಿ ಚುನಾವಣೆ ಇತ್ತು, ಇದನ್ನ ಕೂಡ ಮುಂದುವರಿಸಬೇಕಂತೇಳಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತಿ 3 ಇಲಾಖೆಗಳ ಸಹಯೋಗದಲ್ಲಿ ಈ ಒಂದು ಚುನಾವಣೆಯನ್ನ ಎದುರಿಸ್ತಿರ್ತಕ್ಕಂಥದ್ದು. ಯಾವುದೇ ರೀತಿಯ ಗಲಾಟೆಗಳು ಕೂಡ ಇಲ್ಲಿ ಸಂಭವಿಸಿಲ್ಲ. ಹೀಗಾಗಿ ದಾವಣಗೆರೆ ಶಾಂತಿಯುತವಾಗಿ ಚುನಾವಣೆ ಪ್ರಾರಂಭ ಇರ್ತಕ್ಕಂಥದ್ದು. 10 ಗಂಟೆ ಬಳಿಕ ಈ ಒಂದು ಮತದಾನ ಪ್ರಕ್ರಿಯೆ ಚುರುಕು ಆಗುತ್ತೆ ಅಂತ ಹೇಳಿ ಕೂಡ ಮಾಹಿತಿ ಲಭ್ಯ ಇರ್ತಕ್ಕಂಥದ್ದು. ಶಿವಶಂಕರ್. ಓಕೆ ಮಧು ನಾಗರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.